ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಕೂದಲುದುರೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ದಿನಕ್ಕೊಂದು ಬಾರಿ ಕೂದಲುದುರೋದು ಸಾಮಾನ್ಯ. ಆದರೆ ಕೈ ತುಂಬ ಕೂದಲುದುರ್ತಿದ್ಯಾ? ತಲೆ ಮಧ್ಯದಲ್ಲಿ ತೆಳು ಕಾಣಿಸ್ತಿದ್ಯಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರನೇ. ಇಂದು ತಲೆ ಕೂದಲು ಉದುರುವ ಪ್ರಮುಖ ಕಾರಣ ಮತ್ತು ಅದಕ್ಕೆ ಸರಳ ಮನೆಮದ್ದು ಯಾವುದು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋನ ಹೇರ್ ಫಾಲ್ ಆಗ್ತಾ ಇರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಅದಕ್ಕೆ ಕಾರಣಗಳೇನು ಅಂತ ನೋಡೋಣ. ಕೂದಲುದುರೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಪೋಷಕಾಂಶಗಳ ಕೊರತೆ. ವಿಟಮಿನ್ ಡಿ ಆಗಿರ್ಬೋದು, ಐರನ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಇದೆಲ್ಲ ಕಡಿಮೆ ಆದಾಗ ದೇಹದಲ್ಲಿ ತಾನೇ ಕೂದಲುದುರೋದಕ್ಕೆ ಶುರು ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್, ಹಾಗೆ ಸ್ಟ್ರೆಸ್ಸು, ಅತಿಯಾದ ಟೆನ್ಷನ್, ನಿದ್ರೆ ಕೊರತೆ ಇದ್ದರೆ ಕೂಡ ಕೂದಲು ಬೇಗ ಉದುರೋದಕ್ಕೆ ಶುರುವಾಗುತ್ತೆ. ತಲೆ ಹೊಟ್ಟು, ತಲೆಯ ಚರ್ಮ ಸ್ವಚ್ಛವಾಗಿರದಿದ್ದರೆ ಕೂದಲು ಬೇಗನೆ ಉದುರುತ್ತೆ. ಹಾಗೆ ಕೆಮಿಕಲ್ ಯುಕ್ತ ಶಾಂಪು ಬಳಸೋದ್ರಿಂದ ಕೂಡ ನಮ್ಮ ಕೂದಲು ಬೇಗನೆ ಉದುರುತ್ತೆ. ಬನ್ನಿ ಫ್ರೆಂಡ್ಸ್, ಇದಿಷ್ಟು ಕಾರಣಗಳಾಯಿತು. ಈಗ ಸರಳ ಮನೆಮದ್ದು ಯಾವುದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ದಾಸವಾಳ ಮತ್ತು ಎಲೆ. 5-6 ದಾಸವಾಳ ಹೂ ತಗೊಳ್ಳಿ. 10 ದಾಸವಾಳ ಎಲೆ ತಗೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಬೆರೆಸಿ ತಲೆಗೆ ಹಚ್ಕೊಳ್ಳಿ. ಇದನ್ನು 30-45 ನಿಮಿಷ ಬಿಟ್ಟು ಅನಂತರ ನೀವು ಮೈಲ್ಡ್ ಶಾಂಪೂನಿಂದ ಕೂದಲನ್ನು ತೊಳೀರಿ. ಈ ಮನೆಮದ್ದನ್ನು ನೀವೆಲ್ಲರೂ ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇದು 100% ರಿಸಲ್ಟ್ ಕೊಡುವಂಥ ಮನೆಮದ್ದು. ಇದರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಹಾಗೆ ಕೂದಲು ಮೃದು ಹಾಗೂ ಹೊಳೆಯುವಂತೆ ಮಾಡುತ್ತೆ. ತಲೆಯ ಚರ್ಮ ಕೂಡ ತಂಪಾಗಿರುತ್ತೆ. ಎರಡನೇದಾಗಿ ತೆಂಗಿನೆಣ್ಣೆ. ತೆಂಗಿನೆಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ತಲೆ ಕೂದಲಿಗೆ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ಕೂಡ ನಿಮ್ಮ ತಲೆ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಈ ಮಸಾಜನ್ನು ನೀವು ವಾರದಲ್ಲಿ 2-3 ಬಾರಿ ಮಾಡಬೇಕಾಗತ್ತೆ. ಇದರಿಂದ ನಿಮ್ಮ ಕೂದಲು ಉದುರೋದು ಕಡಿಮೆ ಆಗ್ತಾ ಬರುತ್ತೆ. ಕರಿಬೇವು ಮತ್ತು ಈರುಳ್ಳಿ ರಸವನ್ನು ತಲೆಯ ಕೂದಲಿನ ಬುಡಕ್ಕೆ ಹಚ್ಚಿ 30-45 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಇದರಿಂದ ಕೂಡ ತಲೆ ಕೂದಲು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇದರ ಜೊತೆಗೆ ನೀವು ಮೈಲ್ಡ್ ಶಾಂಪೂ ಬಳಸಿ. ಇದರಿಂದ ನಿಮ್ಮ ಕೂದಲು ದುರ್ಬಲ ಆಗೋದು ತಪ್ಪುತ್ತೆ. ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ. ಒಳ್ಳೆ ನಿದ್ರೆ ಮತ್ತು ಯೋಗ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಹಾಗೆಯೇ ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು. ಮೊಟ್ಟೆ, ಹುರುಳಿ, ಹಾಲು, ಬಾದಾಮಿ ಹೆಚ್ಚಾಗಿ ತಿನ್ನಬೇಕು. ಇದರಿಂದ ಕೂಡ ನಿಮ್ಮ ಕೂದಲು ಬೆಳೆಯೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಈ ಎಲ್ಲ ಮನೆಮದ್ದುಗಳನ್ನು ಮಾಡ್ಕೊಳ್ಳಿ. ಹಾಗೆಯೇ ಇದರ ಜೊತೆ ಈ ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ತೆಳುವಾದ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ. ಫ್ರೆಂಡ್ಸ್, ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ನೀವು ಟ್ರೈ ಮಾಡಿ ನೋಡಿ. ಈ ಮಾಹಿತಿ ನಿಮಗೇನಾದರೂ ಸ್ವಲ್ಪನಾದರೂ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಪುಟ್ಟ ಲೈಕ್ ಮಾಡಿ. ಹಾಗೆಯೇ ನಿಮಗೆ ಆ ಮನೆಮದ್ದು ಇಷ್ಟ ಆಯಿತು ಅಂತ ಕಮೆಂಟ್ನಲ್ಲಿ ತಿಳಿಸಿ.